ಮಂಗಳೂರು ಕಸಾಯಿಖಾನೆ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯ ಭಾಗ. ಈ ಯೋಜನೆಯಲ್ಲಿ ಕಸಾಯಿಖಾನೆ ಅಭಿವೃದ್ಧಿ ಸೇರ್ಪಡೆಗೊಳಿಸಬೇಕಾದ್ದು ಸರ್ಕಾರದ ಹೊಣೆ. ಯಾಕೆಂದರೆ ಮಂಗಳೂರು ಕಸಾಯಿಖಾನೆಯಿಂದ ಬರುವ ಮಾಂಸಾಹಾರಿಗಳ ಆಹಾರವು ಅದು ಉತ್ತಮ ರೀತಿಯಲ್ಲಿ ಸುಸಜ್ಜಿತ ವ್ಯವಸ್ಥೆಯಲ್ಲಿದ್ದರೆ ಮಾತ್ರ ಆರೋಗ್ಯಕರ ಮಾಂಸ ಆಹಾರ ಮತ್ತು ಸ್ವಚ್ಛ ವಾತಾವರಣವನ್ನು ವೈಜ್ಞಾನಿಕವಾಗಿ ನೆಲೆ ಮಾಡಿಕೊಳ್ಳಬಹುದು. ಇದನ್ನು ವಿರೋಧಿಸುವುದು ಸಮಂಜಸವಲ್ಲ. ಸ್ಮಾರ್ಟ್ ಸಿಟಿಗೆ ಬಂದ ಅನುದಾನವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ 50-50 ಅನುದಾನವಾಗಿರುತ್ತದೆ ಎಂದ ಸಚಿವರು, ಅಭಿವೃದ್ಧಿಯಲ್ಲಿ ನಾವು ಎಂದೂ ರಾಜಕೀಯ ಮಾಡಬಾರದು ಎಂದರು. ಮಂಗಳೂರು ಕಸಾಯಿಖಾನೆಗೆ 15 ಕೋಟಿ ರೂಪಾಯಿ ಅನುದಾನ ನೀಡಲು ಸಲಹೆ ನೀಡಿದ್ದೇನೆ ಅಷ್ಟೇ ಹೊರತು ಆ ಬಗ್ಗೆ ತೀರ್ಮಾನ ಮಾಡಿರುವುದು ಸಂಬಂಧಪಟ್ಟ ಸಮಿತಿಯಾಗಿದೆ. ಆ ಸಮಿತಿಯಲ್ಲಿ ನಾನಿಲ್ಲ. ಜಿಲ್ಲಾಧಿಕಾರಿ, ಮೇಯರ್, ವಿರೋಧ ಪಕ್ಷದ ಸದಸ್ಯರಾದ ಬಿಜೆಪಿಯವರು ಇದ್ದಾರೆ. ಸಮಿತಿಯು ತೀರ್ಮಾನ ಕೈಗೊಳ್ಳುವಾಗ ಆ ಸಮಿತಿಯಲ್ಲಿದ್ದ ಬಿಜೆಪಿ ಸದಸ್ಯರು ಯಾಕೆ ಚಕಾರವೆತ್ತಲಿಲ್ಲ ಎಂದು ಯುಟಿ ಖಾದರ್ ಚಾಟಿ ಬೀಸಿದ್ದಾರೆ. ನೋಡಿ, ಸ್ಮಾರ್ಟ್ ಸಿಟಿ ಯೋಜನೆ ಅದು ಕೇಂದ್ರ ಸರ್ಕಾರ 50% ಮತ್ತು ರಾಜ್ಯ ಸರ್ಕಾರ 50% ಕೂಡ ಯೋಜನೆ ಇವತ್ತು ಬಂದ ಸಂದರ್ಭದಲ್ಲಿ ಅದರಲ್ಲಿ ಮೇನ್ ಏನಿದೆ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಅಂತ ಇದೆ. ಸ್ವಚ್ಛ ನಗರವಾಗಿ ನಿರ್ಮಾಣ ಮಾಡೋ ಮೊದಲ ಇವತ್ತು ಆದ್ಯತೆ. ಅದಕ್ಕೆ ಅನುಗುಣವಾಗಿ ಇವತ್ತು ನಾವು ಸ್ಮಾರ್ಟ್ ಸಿಟಿಯಲ್ಲಿ ಮಾರ್ಕೆಟನ್ನು ಇವತ್ತು ಅಭಿವೃದ್ಧಿ 50-50 ಮಾರ್ಕೆಟನ್ನು ಅಭಿವೃದ್ಧಿಪಡಿಸುವಂಥದ್ದು, ಬಸ್ ಸ್ಟ್ಯಾಂಡ್ ಅಭಿವೃದ್ಧಿಪಡಿಸುವಂಥದ್ದು, ಹಲವಾರು ರಸ್ತೆಗಳನ್ನು ಇವತ್ತು ನಿರ್ಮಾಣ ಮಾಡುವಂಥದ್ದು, ರಿವರ್ ಫ್ರಂಟಲ್ಲಿ ಇವತ್ತು ಯೋಜನೆಗಳು. ಇದರ ಜೊತೆಯಲ್ಲಿ ನಾನು ಕಳೆದ ಸಲ ಮೀಟಿಂಗ್ ಮಾಡಿದಾಗ ಕೆಲವೊಂದು ಸಲಹೆ ಕೊಟ್ಟಿದ್ದೆ. ಆ ಸಲಹೆ ಏನಂತೆ, ಒಂದು ನಮಗೆ ಮಂಗಲ ಸ್ಟೇಡಿಯಂ ಇದೆ, ಒಂದು ಸ್ಮಾರ್ಟ್ ಸಿಟಿ ಆಗುವಾಗ ಉತ್ತಮವಾದ ಸ್ಟೇಡಿಯಂ ನಮ್ಮಲ್ಲಿ ಬೇಕು, ಉತ್ತಮವಾದ ಫುಟ್ಬಾಲ್ ಗ್ರೌಂಡ್ ಅಥವಾ ಬೇರೆ ಮಿನಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇವತ್ತು ಆಗಬೇಕು. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಒಂದು 200-300 ಬೆಡ್ನ ಉತ್ತಮ ಸುಸಜ್ಜಿತವಾದ ಅನುದಾನ 30 ಕೋಟಿ ರೂಪಾಯಿ ಅದಕ್ಕೆ ಆಗಬೇಕು. ಮಂಗಳೂರು ನಗರಕ್ಕೆ ಬಂದು ಮತ್ತು ಮಂಗಳೂರು ಹೋಗುವವರು ನೆಮ್ಮದಿಯಿಂದ ಹೋಗುವಂಥ ಅವಕಾಶ ಆಗಬೇಕು. ಗಂಟೆಗಟ್ಟಲೆ ರೈಲ್ವೆ ಟ್ರ್ಯಾಕಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಈ ರೀತಿಯಾದ ಯಾರು ಕೂಡ ನಗರಕ್ಕೆ ಬರುವುದಿಲ್ಲ. ಅದಕ್ಕೆ ಮಹಾಕಾಲ ಪಡಿಪನ್ನು ಮೊದಲ ಆದ್ಯತೆ ಮೇಲೆ ತೆಗೊಳ್ಬೇಕಂತೇಳಿ ಅದಕ್ಕೆ ಕೂಡ ಇವತ್ತು 30 ಕೋಟಿ ರೂಪಾಯಿ ಅನುದಾನದ ವಿಚಾರ. ಇದರಲ್ಲಿ ಬಹುಶಃ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಕ್ವಾಲಿಟಿ ಆಫ್ ಲೈಫಲ್ಲಿ ಸಂಬಂಧಪಟ್ಟಾಗೆ ಸ್ಲಾಟರ್ಸನ್ನು ತೆಕ್ಕೊಳ್ಳೋ ಸಲಹೆ ಕೊಟ್ಟಿದ್ದೆ. ಕೊಟ್ಟಂಥ ಉದ್ದೇಶ ಏನು, 80% ದಕ್ಷಿಣ ಕನ್ನಡ ಮತ್ತು ಮಂಗಳೂರಿನವರು ನಾನ್ ವೆಜಿಟೇರಿಯನ್, ಮಟನ್ ತಿಂತಾರೆ, ಚಿಕನ್ ತಿಂತಾರೆ, ಎಲ್ಲ ಹೋಟೆಲ್ಗಳಲ್ಲಿ ಕೂಡ ಇವತ್ತು ಕೊಡ್ತಾರೆ. ಆದರೆ ಅದು ಎಲ್ಲಿಂದ ಬರ್ತದಂತ ಅಲ್ಲಿ ಹೋಗಿ ನೋಡಿದರೆ ಯಾರು ಕೂಡ ತಿನ್ನಲಿಕ್ಕಿಲ್ಲ. ಎಷ್ಟೋ ವರ್ಷದಿಂದ ದುರಸ್ತಿ ಪಡದೆ, ಅಲ್ಲಿ ಯಾವುದೇ ಒಂದು ಹೈಜಿನಿಕವಾದ ಸಿಸ್ಟಮ್ ಇಲ್ಲದೆ, ಸ್ವಚ್ಛತೆಗೆ ಇಲ್ಲದೆ ಆ ಒಂದು ಮಟನನ್ನು ಇವತ್ತು ತಿನ್ನುವ ಅಥವಾ ಚಿಕನ್ ತಿನ್ನುವಂಥ ಪರಿಸ್ಥಿತಿ ಆಗಿದೆ. ಅದಲ್ಲದೆ ಅಲ್ಲಿದ್ದಂಥ ಎಲ್ಲ ರಕ್ತ ಇರಲಿ, ಅವ್ರಿಗೆ ವೇಸ್ಟೇಜ್ ಇಲ್ಲ, ಅದನ್ನು ಪಕ್ಕದ ತೋಡಿಗೆ ಬಿಸಾಡೋದು, ಅದು ಹೋಗಿ ಇನ್ನೊಬ್ಬರ ಮನೆ ಮುಂದೆ ನಿಲ್ಲುವುದು ಅಥವಾ ನದಿಗೆ ಹೋಗಿ ಸೇರೋದು, ಅಲ್ಲಿಂದ ಸಮುದ್ರಕ್ಕೆ ಹೋಗಿ ಸೇರೋದು, ಅದರ ಮೀನನ್ನು ನಾವು ತಿನ್ನೋದಿಲ್ಲಿ ಕೂತ್ಕೊಂಡು. ಮತ್ತು ಒಂದು ಸ್ವಚ್ಛತೆ ಇಲ್ಲದಂತೂ ಪರಿಸ್ಥಿತಿ ಇದೆ. ಸ್ವಚ್ಛ ಭಾರತ ಅಂತ ಹೇಳಿ ಇವತ್ತು ಮಾತಾಡಿಕೊಂಡು ಸ್ವಚ್ಛ ನಗರ ಆಗಬೇಡವಾ? ಸ್ವಚ್ಛ ನಗರ ಆಗಬೇಕು, ಏನು ಮಾಡಬೇಕು? ಇವತ್ತು ಎಲ್ಲ ಅಂಗಡಿಯಲ್ಲಿ ಕೋಲಿಯಲ್ಲಿ ಕ್ಲೀನ್ ಮಾಡ್ತಾರೆ, ಅಲ್ಲಿ ಗಂಟೆ ಮುಟ್ಟೆ ಕಟ್ಟಿ ಸಂಜೆ ಆಗುವಾಗ ಅದನ್ನು ಹೂತೋ ಬದಲು ಅಲ್ಲಿ ಬಾವಿಗೆ, ನೇತ್ರಾವತಿ ನದಿಗೆ ಮತ್ತು ತೋಡಿಗೆ ಹಾಕಿ ಬಿಡ್ತಾರೆ. ಇದೆಲ್ಲ ಸಿಸ್ಟಮ್ ಸರಿಯಾಗಬೇಕಾದ್ರೇನು ಉತ್ತಮವಾದ ಒಂದೇ ಕಡೆ ಒಂದು ವ್ಯವಸ್ಥೆ ಮಾಡಿ, ಒಂದು ಸುಸಜ್ಜಿತವಾಗಿ ಮಾಡಿ, ಅಲ್ಲಿ ಅಲ್ಲದೆ ಬೇರೆಯಲ್ಲಿ ಆಗಬಾರ್ದು ಎಂದು ಕಟ್ಟಡ ಕ್ರಮ ತಗೊಂಡ್ರೆ ಅದು ಕ್ಲೀನಾಗಿರೋದು ವಿಚಾರ ಇವತ್ತು ಆಗ್ತದೆ. ಅದಕ್ಕಾಗಿ ಅಲ್ಲಿ ಇಟ್ಟಂಥ ವಿಚಾರ ಮತ್ತು ನಾವು ಕೊಟ್ಟದ್ದು ಸಲಹೆ ಮಾತ್ರ. ನಾವು ಕೊಟ್ಟದ್ದು ಅದು ಬೋರ್ಡ್ ಮೀಟಿಂಗಲ್ಲಿ ಚರ್ಚೆ ಆಗ್ತದೆ, ಅದು ಬೇಕಾ ಬೇಡವಾ ಹೇಗಂತೇಳಿ. ಈ ಬೋರ್ಡ್ ಮೀಟಿಂಗ್ನಲ್ಲಿ ಮೇಯರ್ ಅವರು, ಕಾಂಗ್ರೆಸ್ನ ಕಾರ್ಪೊರೇಟರು, BJPಯ ಕಾರ್ಪೊರೇಟರ್, ಎಲ್ಲ ಪಕ್ಷದ ಅಧಿಕಾರಿಗಳಿದ್ದಾರೆ. ಯಾರು ಕೂಡ ಅಬ್ಜೆಕ್ಷನ್ ಮಾಡಲಿಲ್ಲಲ್ಲ. ಆದರೆ ಯಾಕೆ ಮಾಡಲಿಲ್ಲ? ಆಯಿತು, ಅದಾದ ನಂತರ ಇಲ್ಲಿಯ ತನಕ ನಮ್ಮ ಮಂಗಳೂರು ML ಇರಲಿ, ಮಂಗಳೂರು MP ಇರಲಿ, ಏನು ಕೂಡ ವಿಚಾರ ಒಂದು ರೈಟಿಂಗಲ್ಲಿ ಕೂಡ ಇಲ್ಲ. ಇವರು ಕೇಂದ್ರ ಸರ್ಕಾರಕ್ಕೆ ಬರಲಿಲ್ಲ, ನೀವು ಸ್ಮಾರ್ಟ್ ಸಿಟಿಯಲ್ಲಿ ಸ್ಲಾಟರ್ಸ್ ಬೇಡ, ಅದು ತೆಗೆದು ಬಿಡಿ, ಇದು ಸರಿಯಲ್ಲ, ಅದರ ಬಗ್ಗೆ ಇನ್ನೊಂದು ಶಾಲೆಗೆ ಕೊಡಿ ಅಂತ. ಅಲ್ಲಿಗೆ 30 ಕೋಟಿ ಕೊಡುವ, ನಮಗೇನಿದೆ ಅಲ್ಲಿ. ಇವರು ಯಾಕೆ ಸ್ಮಾರ್ಟ್ ಸಿಟಿಯಲ್ಲಿ ಗೋಶಾಲೆಯನ್ನು ಸೇರ್ಪಡೆ ಮಾಡಲಿಲ್ಲ? ಇವರು ಯಾಕೆ ಒಂದು ಬೇಡಿಕೆ ಇವತ್ತು ಇಡಲಿಲ್ಲ? ಸ್ಮಾರ್ಟ್ ಸಿಟಿಯಲ್ಲಿ ಗೋಶಾಲೆ ಕೂಡ ಅನುದಾನ ನೀಡಲಿಕ್ಕೆ ಅವಕಾಶ ಮಾಡಿ ಕೊಡಿ ಅಂತೇಳಿ ಯಾಕೆ ಒಂದು ಪತ್ರ ಬರಲಿಲ್ಲ? ಆದ ಕಾರಣ ಜನಪ್ರತಿನಿಧಿಗಳು ಸ್ವಲ್ಪ ಕಲಿತುಕೊಂಡು ಅವರವರ ಕೆಲಸವನ್ನು ಮಾಡಬೇಕು. ಮತ್ತೊಂದು ಯೋಜನೆ ಬಂದಾಗ ಅದು ಬೇಕಾ ಬೇಡವಾದ ನಷ್ಟ ಏನಿದೆ, ಕಷ್ಟ ಏನಿದೆ ಚರ್ಚೆ ಮಾಡಿಕೊಂಡು ನಮ್ಮ ಬಂದು ಚರ್ಚೆ ಮಾಡ್ಬೋದಲ್ಲ. ಯಾಕೆ ಒಂದೊಂದು ಚರ್ಚೆ ಮಾಡೋದಿಲ್ಲ ಇದರಲ್ಲಿ? ಈಗ ಯುವದ ಏನಂದರೆ ಅದೇ ಅಂದರೆ ಕಸಾಯಿಖಾನೆಗೆ 15 ಕೊಟ್ಟು ಸರಿಯಾ? ಹೌದು ಮಾರೆ, ನೀವು ಮಟನ್ ತಿಂತೀರಲ್ಲ, ನೀವು ಮಟನ್ ತಿನ್ನುವಂಥ ಬರುವಂಥ ಜಾಗ ಕ್ಲೀನ್ ಇರಬೇಕಾ ಬೇಡವಾ? ಅಲ್ಲಿ ಡಾಕ್ಟ್ರ್ ಇರಬೇಕಾ ಬೇಡವಾ? ಅಲ್ಲಿ ಆರೋಗ್ಯವಂತ ಮಟನ್ ನಿಮಗೆ ಬರಬೇಕಾ ಬೇಡವಾ? ಆರೋಗ್ಯ ಚಿಕನ್ ಬರಬೇಕಾ ಬೇಡವಾ? ಅಥವಾ ಇಡೀ ಗಲೀಜಲ್ಲಿ ಮಿಕ್ಸ್ ಆದೋದು, ಅಲ್ಲಿ ಇಲ್ಲಿ ಮಣ್ಣಲ್ಲೆಲ್ಲ ಮಿಕ್ಸ್ ಆದೋದು, ಕ್ಲೀನ್ ಆಗದಿರೋದು, ಹಿಂದಿನ ರಕ್ತ ಇನ್ನದ ರಕ್ತ ಇವತ್ತಿಗೆ ಸರಿ, ಇದನ್ನು ನೀವು ತಿನ್ನಬೇಕಾ? ಅದು ಅಕ್ರಮ ಅಂತ. ಯಾರಕ್ಕೆ ಅಕ್ರಮ? ನೀವು ಹೇಳಿ, ಅವ್ರು ಹೇಳಿಯಲ್ಲ ಇದು ಅಕ್ರಮ. ಯಾರು ಹೇಳಿದರು? ಇದೇ ಕಾರ್ಪೊರೇಷನ್ನ BJP ಇದ್ದಾಗ ಇದೇ BJP ಅವರು ತಗೊಂಡು 1 ವರ್ಷ ಅದು ನಡೆಸಲಿಲ್ವಾ? ಅಲ್ಲಿ ದೇವರ ಫೋಟೋ ಇಟ್ಕೊಂಡು ಇವರಲ್ಲಿ ಇದನ್ನು ಕೊಯ್ಲಿಲ್ವಾ? ಅದು ನೀವು ನೋಡಲಿಲ್ವಾ ಪೇಪರಲ್ಲಿ? ಆವಾಗ ಸರಿತಾ?
ಯಾಕೆ ಅದು ಅಕ್ರಮ ಅಂತ ಯಾಕೆ ಇವರು ಹೇಳುವುದಿಲ್ಲ ಅದನ್ನು? ಇವತ್ತು ಏನಿದೆ ರಾಜ್ಯಕ್ಕೆ ಮನಸ್ಸಿಂದ ಬಿಟ್ಟು ಮಂಗಳೂರು ನಗರ ಒಂದಾಗಬೇಕು, ಮಂಗಳೂರು ಉದ್ದೇಶ ಸ್ವಚ್ಛತೆ ಬರಬೇಕು, ಆರೋಗ್ಯವಂತ ಊಟ ತಿನ್ನಬೇಕೆಂಬ ಮನಸ್ಸಿದ್ದಾಗ ಚರ್ಚೆ ಮಾಡಬೇಕು. ಒಟ್ಟಾರೆ ನಿಮ್ದು ಇದು ಅಭಿವೃದ್ಧಿ ಆಗಬೇಕಾ ಏರಿಯಾ ಅಂತ. ಆ ಒಂದು ನೋಡಿ, ನಿಮಗೆ ಡೈಲಿ ಮೇಯ್ನ್ ಏನಿದೆ ನಿಮ್ಮ ಊಟ ಉಪಹಾರ ಮೇಯ್ನ್, ಅದು ಎಲ್ಲಿಂದ ಬರ್ತದೆ? ಅದು ಇವತ್ತಲ್ಲ ನಾಳೆ ಸರಿಯಾಗಬೇಕು ಅಲ್ವಾ? ಬೇರೆ ಇಷ್ಟು ದೊಡ್ಡ ಮೊತ್ತ ಎಲ್ಲಿಂದ ಬರ್ತದೆ? ಇದರಲ್ಲಿ ಅವರು ಪ್ರೊವಿಷನ್ ಕೊಟ್ಟಿದ್ದಾರೆ, ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಚೆನ್ನಾಗಿ ಮಾಡಿದರೆ ಎಲ್ಲರೂ ಕೂಡ ಮುಂದೆ ಚೆನ್ನಾಗಿ ಹೋಗ್ಬೋದಲ್ಲ ಇದಕ್ಕೆ. ಅದೇ ಅಲ್ಲಿಗೆ STP ಪ್ಲ್ಯಾನ್ ಸಪ್ರೇಟ್ ಮಾಡಬೇಕು. ಇವೆಲ್ಲ ನಮ್ಮದೇನಿದೆ ಅದನ್ನೇ ಬಹುಶಃ ಏನೊಂದು ಮಾಡಿ ನಾವೇನು ಮಾಡಲಿಕ್ಕೆ ಹೊರಟಿದ್ದೇವೆ. ಇಲ್ಲಿ ವಿಚಾರ ಇರೋದು ಇದು. ಅದನ್ನು ರಾಜ್ಯಕ್ಕೆ ಬಿಟ್ಟು ಸ್ವಲ್ಪ ನಾನೆನಿಸಿದೆ ನಮ್ಮ ಮಂಗಳೂರು ಜನಪ್ರತಿನಿಧಿ ಅನುಭವ ಸ್ವಲ್ಪ ಕಡಿಮೆ ಅಂತ. ಈಗ ನೋಡಿ ಫುಲ್ ಕಡಿಮೆ, ಅವರಿಗೆ ಸ್ವಲ್ಪ ಅಭ್ಯಾಸ ಆಗ್ತದೆ ಸ್ವಲ್ಪ ಹೋದಾಗ, ಸೊ ತೊಂದರೆ ಇಲ್ಲ. ಇದೇ ವಿಚಾರ ಇಟ್ಕೊಂಡು BJP ಅವರು ನಿಮ್ಮ ಎದುರು ಒಂದು ಪ್ರತಿಭಟನೆ ನಡೆಸಬೇಕು. ಸಂತೋಷ. ಬಂದವರಿಗೆ ಬಂದವರಿಗೆಲ್ಲ ಚಾಟ್ ಕೊಟ್ಟು ನಾನು ಕಲಿಸ್ತೇನೆ ಬರ್ರಿ.